ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ 100ಕ್ಕೆ 85% ಜನಗಳು ಕೂಡ ಅವರ ಜೀವನದಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಕೆಲವೊಂದು ನಂಬಿಕೆಗಳನ್ನು ಇಟ್ಕೊಂಡಿರ್ತಾರೆ. ವಾಸ್ತವವಾಗಿ ಇಲ್ಲಿರ್ತೀವಿ, ಅಷ್ಟು ದೊಡ್ಡದಲ್ಲಿ ದೂರದಲ್ಲಿ ಇರುವಂತಹ ಕೆಲವು ಕನಸುಗಳನ್ನು ಕಾಣ್ತಿರ್ತೀವಿ. ಒಂದಲ್ಲ ಒಂದು ದಿನ ನಾನೊಂದು ದೊಡ್ಡ ಮನೆ ಕಟ್ತೀನಿ, ಒಂದಲ್ಲ ಒಂದು ದಿನ ನಾನು ಉತ್ತಮವಾದ ಕಾರ್ ತಗೊಳ್ತೀನಿ, ಒಂದಲ್ಲ ಒಂದು ದಿನ ನಾನು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡ್ತೀನಿ. ಇಂಥ ಅನೇಕ ರೀತಿಯ ಕನಸುಗಳನ್ನು ಕಟ್ತೀವಿ. ಇವತ್ತಲ್ಲ ನಾಳೆ ನನಗೆ ಒಳ್ಳೆ ಟೈಮ್ ಬಂದೇ ಬರುತ್ತೆ ಅಂತ. ಖಂಡಿತ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಳ್ಳೆ ಟೈಮ್ ಬಂದೇ ಬರುತ್ತೆ. ಅದು ಹೇಗೆ ಅಂದರೆ, ನಾವು ಇಲ್ಲಿದ್ದಾಗ ನಮ್ಮ ಕನಸುಗಳಲ್ಲಿ ಅಲ್ಲಿದೆ ಅಂದರೆ ನಾವು ಫಸ್ಟ್ ಆ ಕನಸುಗಳ ಹತ್ರ ಪ್ರಯಾಣ ಮಾಡಬೇಕು. ಆ ಕನಸುಗಳ ಹತ್ರ ಪ್ರಯತ್ನದ ಮೂಲಕ, ಕಷ್ಟಪಡೋದ್ರ ಮೂಲಕ, ಶ್ರಮದ ಮೂಲಕ ನಿರಂತರವಾಗಿ ಆ ಪ್ರಯತ್ನವನ್ನು ಮಾಡ್ತಿದ್ರೆ ಆ ಕನಸುಗಳ ಹತ್ರ ತಲುಪ್ತೀವಿ. ಅಲ್ಲಿ ತಲುಪಿದ ನಂತರ ಮತ್ತೆ ನಮ್ಮ ಎಲ್ಲ ಕನಸುಗಳು ಕೂಡ ನಾವು ಈಡೇರಿಸೋಕ್ಕೆ ಸಾಧ್ಯವಾಗುತ್ತೆ. ನಾವು ಆ ಕನಸುಗಳ ಹತ್ರ ತಲುಪ್ತೇನೆ ಬರೀ ಇಲ್ಲೇ ಇದ್ಕೊಂಡು ಇವತ್ತಲ್ಲ ನಾಳೆ ಬಂದೇ ಬರುತ್ತೆ, ಒಳ್ಳೆ ದಿನ ಹಾಗೇ ಆಗುತ್ತೆ, ಖಂಡಿತವಾಗಿ ಮುಂದೆ ಬಂದೇ ಬರ್ತೀವಿ ಅಂದರೆ ಆ ಪ್ರಯಾಣವನ್ನು ನಾವು ಬೆಳೆಸಿದ್ರೆ ಖಂಡಿತ ಆ ಕನಸುಗಳನ್ನು ತಲುಪೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಯಾರೇ ಒಬ್ಬರಾಗಿರ್ಬೋದು, ದೊಡ್ಡ ಕನಸನ್ನು ಕಾಣ್ತೀವಿ ಅಂದರೆ ಮೊದಲು ಆ ಕನಸಿನ ಹತ್ರ ತಲುಪುವಂಥ ಮಾರ್ಗವನ್ನು ನಾವು ಗುರುತಿಸ್ಬೇಕು. ಆ ಮಾರ್ಗದಲ್ಲಿ ನಿರಂತರ ಪ್ರಯತ್ನದ ಮೂಲಕ, ಶ್ರಮದ ಮೂಲಕ, ಕಷ್ಟಪಟ್ಟು ಎಷ್ಟೇ ಅವಮಾನಗಳಾದರೂ ಅದೆಲ್ಲ ಸಹಿಸ್ಕೊಂಡು ಅಲ್ಲಿ ತಲುಪಿದ ನಂತರ ನಾವು ಹಿಂದೆ ತಿರುಗಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನಾವು ಇಷ್ಟು ದೂರ ಬಂದಿದ್ದೀವಿ ಅನ್ನೋದನ್ನು. ಆ ಜಾಗವನ್ನು ತಲುಪಿದ ನಂತರ ಖಂಡಿತ ನಾವು ಏನೇನು ಕನಸುಗಳನ್ನ ಕಟ್ಟಿದ್ದೀವೋ ಅಷ್ಟೂ ಕನಸು ಕೂಡ ಈಡೇರಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿಂದ ಅಲ್ಲಿವರೆಗೂ ಹೋಗುವಂಥ ದಾರಿಯಲ್ಲಿ ಅನೇಕ ಕಷ್ಟಗಳು ಬರ್ಬೋದು, ಅವಮಾನಗಳು ಬರ್ಬೋದು, ನಮ್ಮನ್ನೆಲ್ಲರೂ ದೂರ್ಬೋದು, ಏನೇನೋ ತೊಂದರೆಗಳು ಕೊಡ್ಬೋದು. ಅದು ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ದೆ ನಮ್ಮ ಗುರಿಯತ್ತ ನಮ್ಮ ಪ್ರಯಾಣವನ್ನು ಸಾಗಿಸಿದ್ರೆ ಮಾತ್ರ, ನಾವಾಗಿ ಆ ಪ್ರಯಾಣವನ್ನು ಬೆಳೆಸಿದ್ರೆ ಮಾತ್ರ ನಮ್ಮೆಲ್ಲ ಸಾಧನೆಗಳನ್ನು ಸಾಧಿಸೋಕ್ಕೆ ಸಾಧ್ಯ. ಅದು ಬಿಟ್ಟು ಇಲ್ಲಿದ್ಕೊಂಡು ಅದೇ ಬರುತ್ತೆ ಅಂದರೆ ಖಂಡಿತವಾಗಿ ಜೀವನದಲ್ಲಿ ಯಾವುದೂ ಬರಲ್ಲ ಸ್ನೇಹಿತರೆ. ಮತ್ತು ಇನ್ನೊಂದು ವಿಚಾರ ಇದೆ, ಪ್ರತಿಯೊಬ್ಬರು ಕೂಡ ಯಾರಿಂದಾದರೂ ನಮಗೊಂದು ತೊಂದರೆ ಆಗಿರುತ್ತೆ. ಆ ತೊಂದರೆ ಆದಾಗ ಆ ಸೇಡು ಅನ್ನೋದು ನಮ್ಮ ಮನಸ್ಸಲ್ಲಿರುತ್ತೆ. ಖಂಡಿತವಾಗಿ ಇವತ್ತಲ್ಲ ನಾಳೆ ನಾನು ನಮಗೆ ಆ ಸೇಡನ್ನು ತೀರಿಸ್ಕೊಳ್ತೀನಿ, ಆ ಸೇಡನ್ನು ತೀರಿಸ್ತೀನಿ. ಇಂಥ ಅನೇಕ ವಿಚಾರಗಳ ಬಗ್ಗೆ, ನಮ್ಗೆ ತೊಂದರೆ ಆದವ್ರ ಬಗ್ಗೆ ನಾವು ಯೋಚನೆ ಮಾಡ್ತಿರ್ತೀವಿ. ಖಂಡಿತವಾಗಿಯೂ ಅವರಿಂದ ನಮಗೆ ತೊಂದರೆ ಆಯಿತು ಅಂದರೆ ಅವ್ರಿಗೆ ಸೇಡನ್ನು ತೀರಿಸ್ಬೇಕು ಅನ್ನೋ ವಿಚಾರವನ್ನು ಕಂಪ್ಲೀಟಾಗಿ ಮನಸ್ಸಿಂದ ಡಿಲೀಟ್ ಮಾಡಿಬಿಡಿ. ಯಾಕಂದರೆ ಅವರಿಗೆ ಸೇಡನ್ನು ತೀರಿಸ್ಬೇಕು ಅನ್ನೊಂದು ಯೋಚನೆ ನಮ್ಮಲ್ಲಿದ್ದರೆ ಆ ಸೇಡಿನವರೆಗೆ ಮಾತ್ರ ನಮ್ಮ ಪಯಣವನ್ನು ಸಾಗಿಸೋಕ್ಕೆ ಸಾಧ್ಯವಾಗುತ್ತೆ. ಆ ಸೇಡು ಅನ್ನೋದನ್ನು ಕಂಪ್ಲೀಟಾಗಿ ಮನಸ್ಸಿಂದ, ಮೈಂಡಿಂದ ಡಿಲೀಟ್ ಮಾಡಿಬಿಟ್ಟು ನಾವು ಎಷ್ಟು ಎತ್ತರಕ್ಕೆ ಹೋಗಬೇಕು ಅಂದರೆ ಆ ಎತ್ತರಕ್ಕೆ ತಲುಪಿದ ನಂತರ ಇಲ್ಲಿ ನಮಗೆ ಅವಮಾನ ಮಾಡಿದಂಥ ವ್ಯಕ್ತಿ ನಮ್ಮ ಮುಂದೆ ಬಂದು ನಿಲ್ಲಕ್ಕೂ ಯೋಚನೆ ಮಾಡಬೇಕು. ಅಷ್ಟು ಎತ್ತರಕ್ಕೆ ನಮ್ಮ ಸಾಧನೆಯ ಗುರಿಯನ್ನು ನಾವು ತಲುಪಿರಬೇಕು. ಆ ಯೋಚನೆಯಲ್ಲಿ ನಮ್ಮಲ್ಲಿ ಇರಬೇಕೇ ಹೊರತು ಅವ್ರು ನಮ್ಗೆ ಇದು ಮಾಡಿದ್ರು ಆ ಸೇಡನ್ನು ಇವತ್ತಲ್ಲ ನಾಳೆ ತೀರಿಸ್ಕೊಡ್ತೀನಿ, ನಾಳೆ ತಿಳಿಸ್ಕೊಡ್ತೀನಿ ಅನ್ನೊಂದು ಯೋಚನೆ ನಾವಿದ್ರೆ ಆ ಸೇಡಿನ ಹಂತಕ್ಕೆ ಮಾತ್ರ ನಮ್ಮಿಂದ ಹೋಗೋಕ್ಕಾಗುತ್ತೆ. ಮತ್ತು ಅದನ್ನು ಮುಂದುವರೋಕ್ಕೆ ನಮಗೆ ಸಾಧ್ಯವಾಗಲ್ಲ. ಅದರಿಂದ ಆ ಸೇಡು ಅನ್ನೋದನ್ನು ಬಿಟ್ಟು ನಾವು ಹೋಗುವ ಎತ್ತರವನ್ನು ನೋಡಿದಾಗ, ನಮಗೆ ಅವಮಾನ ಮಾಡಿದವರು ಅವ್ರು ನಮ್ಮನ್ನು ನೋಡಿದಾಗ ನಮ್ಮ ಬಗ್ಗೆನೇ ಯೋಚನೆ ಮಾಡಬೇಕು. ಆ ಯೋಚನೆ ಮಾಡೋ ರೀತಿಯಲ್ಲಿ ನಮ್ಮ ಸಾಧನೆಗಳು ಇರಬೇಕು ಅನ್ನೋದೇ ಜೀವನದ ಒಂದು ಕಲಿಕೆಯಾಗಿರುತ್ತೆ ಸ್ನೇಹಿತರೆ. ನಮಸ್ಕಾರ.